ಡಬಲ್ ಆಗಿದಾವ, ನಿಮ್ಮದು ಯಾಕೆ ಡಬಲ್ ಆಗ್ಲಿಲ್ಲ? ಅದಕ್ಕಾಗಿ ನಮ್ಮ ರೈತರ ಆತ್ಮಹತ್ಯೆ ಮಾಡ್ಕೋತಾರೋ, ಇವತ್ತು ಕುಟುಂಬಗಳು ಬೀದಿಗೆ ಬರತ್ತಾವು. ನಮಗೂ ಕೂಡ 5,500 ಕಬ್ಬಿನ ಬಿಲ್ ಆಗ್ಬೇಕಾಗೈತೆ. ಆಗ್ಬೇಕು ನೋಡ್ರಿ, 5,000 ಕಬ್ಬಿನ ಬಿಲ್ 500 ಆಗ್ಬೇಕು. ಮೆಕ್ಕೆಜೋಳಕ್ಕ ಇವತ್ತು 5,000 ರೂಪಾಯಿ ಆಗ್ಬೇಕು. ಜೋಳಕ್ಕೆ 10,000 ಆಗ್ಬೇಕು. ಭತ್ತ, ರಾಗಿ, ಕೊಡ್ಲಿ, ತೊಗರಿ, ಇನ್ನಿತರ ಎಲ್ಲಾ ಬೆಳೆಗಳಿಗೂ ಕೂಡ ರೇಟ್ ಬರುತ್ತೆ ನೋಡ್ರಿ. ಇವತ್ತು 4-5 ತಿಂಗಳು ನಾವು ನೋಡ್ತಾ ಇದ್ದೀವಿ. ಕಾಯಿಪಲ್ಲೆ, ಬದನೆಕಾಯಿ ಇರ್ಬೋದು, ಚವಳಿಕಾಯಿ ಇರ್ಲಿ, ಎಲ್ಲಾ ಕಾಯಿಪಲ್ಲೆಗಳು ಕೂಡ ಇವತ್ತು 4 ತಿಂಗಳ ರೇಟ್ ಇಲ್ಲ ಅದಾವನ್ರಿ. ನೋಡ್ರಿ, ವಿಚಾರ ಮಾಡ್ರಿ. ಭೂಮಿ ಒಳಗ ಇವತ್ತು ಬಾಜಿ ಬೆಳಿಬೇಕಾದ್ರೆ 2 ದಿವಸನಾಗದು ಬರ್ತಕ್ಕಂತ ಬಾಜಿ ಅಲ್ಲ. ಮಿನಿಮಮ್ 2 ತಿಂಗಳ ಕೆಲಸ ಮಾಡಬೇಕು, 4 ತಿಂಗಳು ಮಾಡಬೇಕು, 6 ತಿಂಗಳು ಮಾಡಬೇಕು. ಅಲ್ಲಿ ಓದಿ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಆರ್ಥಿಕತೆ ಮಾಡಬೇಕಾಗಿ ಮಾಡ್ರನ್ರಿ. ಯಾರೋ ಬಿಜೆಪಿನೂ ಮಾಡಲಿಲ್ಲ, ಕಾಂಗ್ರೆಸ್ ಮಾಡಲಿಲ್ಲ, ಜೆಡಿಎಸ್ ಮಾಡಲಿಲ್ಲ. ಯಾವ ಪಕ್ಷಗಳು ಕೂಡ ಈ ಒಕ್ಕಲ್ತನ ಬದಲು ಗಂಭೀರಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಕೂಡ ದಿನನಿತ್ಯ ಊಟ ಮಾಡ್ತಾನೋ. ಈ ದೇಶದ ಪ್ರಧಾನಮಂತ್ರಿ ಸುಮಾರು 12 ವರ್ಷದಿಂದ ಏನ್ ಹೇಳ್ರು? ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತೀವಿ, ನಿಮ್ದು ಎಲ್ಲಾ ರೇಟ್ಗಳನ್ನು ಡಬಲ್ ಮಾಡ್ತೀವಿ, ನಿಮ್ಗೆ ಉದ್ಧಾರ ಮಾಡ್ತೀವಿ ಅಂತ ಹೇಳಂದ್ರೆ ನಾವು ಪಟ್ಟು ನೋವಾಗುವಂಗ ಹೋಗಿ ಓಟ್ ಹಾಕಿ 3ನೇ ಸಲ ಇವತ್ತು ಪ್ರಧಾನಮಂತ್ರಿ ಮಾಡಿದ್ವಿ. ಮಾಡಿದಿಲ್ರಿ? ಮಾಡ್ರಿ. ಈ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾನಪ್ಪ ಅಂತಂದ್ರ, ಈ ರಾಜ್ಯದ ಮುಖ್ಯಮಂತ್ರಿ ಸುಳ್ಳು ಹೇಳ್ತಾನಂತಂದ್ರ, ಈ ಶಾಸಕರು ಸುಳ್ಳು ಹೇಳ್ತಾರೋ, ಸಂಸದರು ಸುಳ್ಳು ಹೇಳ್ತಾರೋ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲವೂ ಕೂಡ ನಮ್ಮ ಪಾಲಿಗೆ ಇಲ್ಪ ಅಂತಂದ್ರ ನಾವೇನ್ ಮಾಡ್ಬೇಕಿನ್ ಮುಂದ? ನಾವೆಲ್ಲರೂ ಸಾವಿರಾರು ಸಂಖ್ಯೆ ಒಳಗ, ಲಕ್ಷಾಂತರ ಸಂಖ್ಯೆ ಒಳಗ, ಕೋಟ್ಯಾಂತರ ಸಂಖ್ಯೆ ಒಳಗ ರಾಜ್ಯ, ದೇಶ ತುಂಬಾ ನಾವೆಲ್ಲ ಒಕ್ಕಟ್ಟಾಗಿ ಕೋಟ್ಯಾಂತರ ಜನ ಬೀದಿಗೆ ಬಂದು ಸೇರ್ಬೇಕಾಗಿ ಬೆಂಗಳೂರಂತ ವಿಧಾನಸೌಧಕ್ಕೆ ಸೇರ್ಬೇಕು. ಬೆಳಗಾವಿದಾಗ ಅಧಿವೇಶನ ನಡೆದೈತಪ್ಪ ಅಂದ್ರ 5 ಲಕ್ಷ ಜನ ಸೇರ್ಬೇಕಂತ ಹೇಳಿ ನಿರ್ಣಯ ಮಾಡಿದೀವಿ. 20 ಜನ ನಾವು ಮಾತಾಡ್ತಾ ಇದ್ದೀವಿ. ಇದೆಲ್ಲ ಬೆಂಬಲ ಐತಿಲ್ಲ? ಬೆಂಬಲ ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ನೀವೆಲ್ಲ ಸಂಘಟನೆ ಕಟ್ಟಬೇಕು. ಈಗ 20 ಜನ ನಾವು, ಸಂಜು, ನಮ್ ಇರ್ತಕ್ಕಂಥ ಎಲ್ಲಾ ಮುಖಂಡರು ಅಷ್ಟೇ ಟ್ಯಾವಲ್ ಹಾಕಿ ಹಳ್ಳಿಗಳನ್ನ ಮುಟ್ರಿ ಆಗುದಿಲ್ಲ. ನೀವೆಲ್ಲ ಕಾರ್ಯಕರ್ತರಿಂದ ಇವತ್ತು ಸಂಘಟನೆ ಕಾರ್ಯಕರ್ತರು ನೀವೇನಾದ್ರು ಮನಸ್ಸು ಮಾಡಿ ಇಡೀ ರಾಜ್ಯವ್ಯಾಪಿ ಸಂಘಟನೆ ಕಟ್ಟಾಕ, ಕೋಟ್ಯಾಂತರ ಜನವನ್ನ ಸಂಘಟನೆ ಮಾಡಕ್ ನೀವೇನಾದ್ರೂ ರೆಡಿ ಆಗಿದ್ದೆ ಆದ್ರೆ ಇದು ದೊಡ್ಡದಿಲ್ಲ. ಸಿಗ್ತಾ ಇದೆ. ಇವತ್ತ 10 ವರ್ಷದಿಂದ ನಿಮ್ ಗೊಬ್ಬರ, ಡೀಸೆಲ್, ಪೆಟ್ರೋಲ್, ಕೆಬ್ಬಿನ, ಇನ್ನಿತರ ಎಲ್ಲಾ ಬೈ ಪ್ರಾಡಕ್ಟ್ ರೇಟ್ ಏನಿತ್ತು? ಅರ್ಧ ಇತ್ತು.